ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾವಂತೂ ಊರಿಗೋದ್ರೆ ಅಂದರೆ ನಮ್ಮ ಊರಿಗೋದ್ರೆ ನಮ್ಮ ಯಜಮಾನ್ರು ಮನೇಲಿ ಆದಷ್ಟು ಇರೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಹೊರಗಡೆ ಏನಾದರೂ ಹೋಗಿ ಬರೋಣ ಅಂತ ಹೊರಟ್ವಿ. ಅಂದರೆ ನಾವು ಜಾಸ್ತಿ ಹೋದರೆ ಕೊಳ್ಳೇಗಾಲ ಏನಾದರೂ ಹೋಗಿ ಸ್ನ್ಯಾಕ್ಸ್ ತಿನ್ಕೊಬರೋಣ ಅಂತ ಕೊಳ್ಳೇಗಾಲಕ್ಕೆ ಹೋಗ್ತೀವಿ. ಆಲ್ಮೋಸ್ಟ್ ಎಲ್ಲೂ ಹೋಗಲ್ಲ. ನಮ್ಮೂರಿಗೂ ಕೊಳ್ಳೇಗಾಲನೂ ತುಂಬಾ ಹತ್ರ. ಒಂದು 2-3 ಕಿಲೋಮೀಟ್ರ್ ಇರ್ಬೋದು. ಹೆಚ್ಚೊಂದು ಒಂದು 4 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಒಂದು 10 ನಿಮಿಷದ ದಾರಿ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆಯೇ ಸ್ವಲ್ಪ ಕೊಳ್ಳೇಗಾಲದಲ್ಲಿ ಕೆಲಸ ಇತ್ತು. ನಂದು ಡೈಲಿ ಯೂಸ್ದು ಕಾಲ್ ಚೈನ್ ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೇ ಅದನ್ನು ಸ್ವಲ್ಪ ಅಂದರೆ ಹಳೇದನ್ನು ಹಾಕ್ಬಿಟ್ಟು ಹೊಸದು ತೊಗೊಬರೋಣ ಅಂತ ಹೊರಟ್ವಿ. ಅಂದರೆ ಬೇರೆಯವರು ಹುಡುಗಿರು ಬಟ್ಟೆ ಅಂಗಡಿಗೆ ಹೋಗಲಿ ಚಿಂದ ಅಂಗಡಿಗೆ ಹೋಗಲಿ ಬೇಗ ಸೆಲೆಕ್ಟ್ ಮಾಡೋದಿಲ್ಲ, ತುಂಬ ಲೇಟ್ ಮಾಡ್ತಾರೆ ಅಂತ ಇರಿಟೇಟ್ ಆಯ್ತಾರೆ. ಆದರೆ ನಾನು ಆ ಥರ ಅಲ್ಲ. ಯಾಕಂದರೆ ಫಿಕ್ಸ್ ಮಾಡ್ಕೊಂಡು ಹೋಗಿರ್ತೀನಿ, ಇದೇ ಡಿಸೈನ್ ತೊಗೋಬೇಕು, ಇಷ್ಟಕ್ಕೆ ತೊಗೋಬೇಕು, ಒಂದು ಹೆಚ್ಚು ಕಮ್ಮಿ ಒಂದು 100-200 ಆದರೂ ಪರವಾಗಿಲ್ಲ, ಒಟ್ನಲ್ಲಿ ಇಷ್ಟಕ್ಕೆ ತೊಗೋಬೇಕು ಅಂದ್ಕೊಂಡು ಹೋಗಿರ್ತೀನಿ. ಅದಕ್ಕೇ ಆದಷ್ಟು ಬೇಗನೆ ಸೆಲೆಕ್ಟ್ ಮಾಡ್ಕೊಬಿಡ್ತೀನಿ, ಜಾಸ್ತಿ ಟೈಮ್ ತೊಗೊಳೋದಿಲ್ಲ. ಸಿಂಪಲಾಗಿ ತೊಗೊಳ್ಳೋಣ ನನ್ನ ಹತ್ರ ಇತ್ತು, ಬಟ್ ಅದು ಕಿತ್ತೋಗಿತ್ತಲ್ಲ, ಅದನ್ನು ಹಾಕ್ಬಿಟ್ಟು ತೊಗೊಳ್ಳೋಣ ಅಂತ ಹೋಗಿದ್ದಲ್ವ, ಅದಕ್ಕೇ ಸಿಂಪಲಾಗಿ ತೊಗೊಳ್ಳೋಣ ಅಂತ ತೊಗೊಂಡೆ. ಹಾಗೆಯೇ ಡೈಲಿ ಯೂಸ್ಗೆ ಉಂಗುರ ತೊಗೊಳ್ಳೋಣ ಕೈಗೆ ಅಂತಂದ್ಬಿಟ್ಟು ಒಂದು ಉಂಗುರ ನೋಡಿದೆ. ಹಳೇದಿತ್ತು, ಅದನ್ನು ಹಾಕ್ಕೊಂಡಿದ್ದೆ. ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟು ಇಟ್ಟಿದ್ದೆ. ಆದರೆ ಅದು ಮತ್ತೆ ಅದೆಲ್ಲೋ ಹೋಗ್ತೋ ಗೊತ್ತಿಲ್ಲ, ಬಿದ್ದೋಗ್ಬಿಡ್ತು. ಅದಕ್ಕೇ ಒಂದು ಉಂಗುರ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಡೈಲಿ ಯೂಸ್ಗೆ ಅಂದ್ಬಿಟ್ಟು ಕೈಗೆ ಒಂದು ಉಂಗುರ ಕೂಡ ತೊಗೊಂಡೆ. ನೋಡಿ, ಸಿಂಪಲ್ಲಾಗಿ ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೇ ಅದನ್ನೇ ತೊಗೊಂಡೆ. ಹಾಗೆ ಕಾಲ್ ಚೈನ್ ಕೂಡ ಸಿಂಪಲ್ಲಾಗೇ ತೊಗೊಂಡಿದ್ದೆ, ಡೈಲಿ ಯೂಸ್ಗಲ್ವಾ ಅಂತಂದ್ಬಿಟ್ಟು ತೊಗೊಂಡ್ವಿ. ನಾವು ಜಾಸ್ತಿ ಅಂದರೆ ಒಂದೇ ಅಂಗಡಿ ತೊಗೊಳಲ್ಲ, ಏನಾದರೂ ಹೋದಾಗ ಅದು ಅಂಗಡಿ ಚೇಂಜ್ ಮಾಡ್ತಾಯಿದ್ದೀವಿ. ಇವಾಗ ಗಣೇಶ್ ಜ್ಯುವೆಲರಿ ಅಂತ ಇತ್ತು, ಆ ಅಂಗಡಿಲಿ ತೊಗೊಂಡಿದ್ದು. ಅಂದರೆ ಹಳೇ ಚೈನ್ ಕೂಡ ಅಲ್ಲೇ ತೊಗೊಂಡಿದ್ದು. ಅದು ತೊಗೊಂಡು ನಮ್ಮ ಆಂಟಿ ಕಾಲ್ ಮಾಡಿದರು, ಬಂದಿದ್ದೀರಂತೆ ಊರಿಗೆ ಬನ್ನಿ ಅಂತ. ಕೊಳ್ಳೇಗಾಲದ ಹತ್ರನೇ ಅವರವರು ಕೂಡ. ಅದಕ್ಕೆ ಅಲ್ಲಿಗೂ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 2 ನಿಮಿಷ ನಮ್ಮ ಯಜಮಾನ್ರು ಏನೋ ಕೆಲಸ ಇದ್ದಿರೋ ಅಂದ್ಬಿಟ್ಟು ನನ್ನ ಇಳಿಸ್ಬಿಟ್ಟು ಹೋಗಿದ್ರು. ನೋಡಿ, ಬಸ್ ಸ್ಟ್ಯಾಂಡ್ ಹತ್ರ. ನೋಡಿ, ಇಷ್ಟೊತ್ತಾದ್ರೂ ಒಂದು 6:30-7 ಗಂಟೆ ಆಗಿತ್ತು, ಅದ್ರ ಕತ್ಲೇನೇ ಆಗಿರಲಿಲ್ಲ. ನೋಡಿ, ಎಷ್ಟೊಂದು ಜನ ಇದ್ದಾರೆ. ಹಾಗೆ ನನ್ನ ತಂಗಿ ಬರ್ತಾ ಇದ್ದೀರಾ ಅಂದರೆ ಏನಾದರೂ ತೊಗೊಬನ್ನಿ, ಪಾನಿಪುರಿ ಆ ಥರ ಏನಾದರೂ ತೊಗೊಬನ್ನಿ ಅಂತ ಅಂದ್ಲು. ಸರಿ ಆಯಿತು ಅಂದ್ಬಿಟ್ಟು ಅವಳಿಗೂ ಪಾನಿಪುರಿ ಮತ್ತು ನಮ್ಮ ಯಜಮಾನ್ರು ಗೋಬಿ ತಿನ್ನಬೇಕು ಅಂದರು. ಕೊಳ್ಳೇಗಾಲದಲ್ಲಂತೂ ಪಾನಿಪುರಿನೇ ನಂಗೆ ತುಂಬ ಅಂದರೆ ತುಂಬ ಇಷ್ಟ. 1 ಪ್ಲೇಟ್ ಅಲ್ಲ, ಒಂದು 3 ಪ್ಲೇಟ್ ಆದರೂ ತಿಂತೀನಿ ನಾನು, ಅಷ್ಟೊಂದು ಇಷ್ಟ. ಅದನ್ನೆಲ್ಲ ತಿಂದ್ಕೊಂಡು ಮನೆಗೆ ಹೋದ್ವಿ. ನಮ್ಮ ಆಂಟಿ ಅವ್ರ ಮನೆಗೆಲ್ಲ ಹೋಗಿ ನಮ್ಮ ತಂಗಿ ಪಾನಿಪುರಿ ಎಲ್ಲ ತಿಂದ್ಕೊಂಡು ನಮ್ಮ ಮನೆಗೆ ನಮ್ಮೂರಿಗೆ ಬಂದುಬಿಟ್ವಿ ವಾಪಸ್ಸು. ಅಲ್ಲಿ ಆಲ್ಟ್ ಆಗಲಿಲ್ಲ. ಬಂದು ಊಟ ಎಲ್ಲ ಮುಗಿಸಿ ಮಲ್ಕೊಳ್ಳೋಣ ಅಂತ ಬಂದ್ವಿ. ಟಯರ್ಡ್ ಆಗಿತ್ತಲ್ಲ, ಒಂದು 5 ನಿಮಿಷ ಕೂತ್ಕೊಳ್ಳೋಣ, ಆಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮಮ್ಮ ನಾನ್ ವೆಜ್ ಎಲ್ಲ ತರಿಸಿದ್ರು. ನನಗೆ ನಾನ್ ವೆಜ್ ಎಲ್ಲ ಇಷ್ಟ ಆಗಲ್ಲ, ಆದರೆ ಅವ್ರು ಅಳಿಯ ಬಂದಿರ್ತಾರಲ್ಲ, ಅಳಿಯಂಗೆ ಮಾಡಲೇಬೇಕಲ್ಲ ಅಂದ್ಬಿಟ್ಟು ನಾನ್ ವೆಜ್ ಮಾಡಿದರು. ಚಿಕನ್ ಫ್ರೈ ಮತ್ತು ಮಟನ್ ಸಾಂಬಾರು, ಅನ್ನ, ಮುದ್ದೆ ಎಲ್ಲ ಮಾಡಿದರು. ಅದೇ ನಮ್ಮ ಯಜಮಾನ್ರು ಮುದ್ದೆ ಬೇಡ ಅನ್ನನೇ ಹಾಕ್ಕೊಟ್ಟಿದ್ದು. ಅನ್ನ ಎಲ್ಲ ತಿಂದು ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್.